ಹೆಚ್ ಕ್ರಾಸ್ನಲ್ಲಿ ನೂತನ 10 ವೇಗದೂತ ಬಿಎಂಟಿಸಿ ಬಸ್ಗಳಿಗೆ ಚಾಲನೆ. ಶಿಡ್ಲಘಟ್ಟ ತಾಲೂಕಿನ ಹೆಚ್ ಕ್ರಾಸ್ನಿಂದ ಬೆಂಗಳೂರಿನ ಟಿನ್ ಫ್ಯಾಕ್ಟರಿಯವರೆಗೆ ನೂತನ ಬಿಎಂಟಿಸಿ ವೇಗದೂತ ಬಸ್ ಸೇವೆಗಳಿಗೆ ಗುರುವಾರ ರಾಜ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ 10 ಹೊಸ ಬಸ್ಗಳ ಸಂಚಾರಕ್ಕೆ ಚಾಲನೆ ನೀಡಿದರು. ಹೊಸ ಬಸ್ ಸೇವೆಯಿಂದ ಹೆಚ್ ಕ್ರಾಸ್ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಕಾರ್ಮಿಕರು, ರೈತರು ಮತ್ತು ಉದ್ಯೋಗಸ್ಥರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಬೆಂಗಳೂರಿಗೆ ಪ್ರತಿದಿನ ಸಂಚರಿಸುವ ಪ್ರಯಾಣಿಕರ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಹೊಸ ಬಸ್ಗಳನ್ನು ಆರಂಭಿಸಲಾಗಿದೆ. ಈ ಬಸ್ಗಳು ಟಿನ್ ಫ್ಯಾಕ್ಟರಿಯವರೆಗೆ ಸಂಚರಿಸುವುದರಿಂದ ಪ್ರಯಾಣಿಕರಿಗೆ ಮೆಟ್ರೋ ಸಂಪರ್ಕವು ಸುಲಭವಾಗಲಿದೆ. Right future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today. Build a bright future for your child at Sri Gadadri English Public School. ಹೆಚ್ ಕ್ರಾಸ್ ಬಳಿ ಹಮ್ಮಿಕೊಂಡಿದ್ದ ನೂತನ ವೇಗದೂತ ಬಿಎಂಟಿಸಿ ಬಸ್ ಮಾರ್ಗಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು, ಬೆಂಗಳೂರಿನ ಜನಸಂಖ್ಯೆ ವೇಗವಾಗಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ವಿಸ್ತರಿಸಲಾಗುತ್ತಿದೆ ಎಂದು ಹೇಳಿದರು. 1983ರಲ್ಲಿ ಬೆಂಗಳೂರಿನ ಜನಸಂಖ್ಯೆ ಕೇವಲ 15 ಲಕ್ಷ ಇತ್ತು. ಈಗ ಅದು 1,40,00,000 ಲಕ್ಷಕ್ಕೆ ಏರಿಕೆಯಾಗಿದೆ. ಪ್ರತಿದಿನ ಸುಮಾರು 46 ಲಕ್ಷ ಜನರು ಬಿಎಂಟಿಸಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಾ ಇದ್ದಾರೆ. ಖಾಸಗಿ ವಾಹನಗಳ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಬಿಎಂಟಿಸಿ ಸೇವೆಗಳನ್ನು ವಿಸ್ತರಿಸಲಾಗುತ್ತಿದೆ ಎಂದು ಹೇಳಿದರು. ಪ್ರಸ್ತುತ ಬಿಎಂಟಿಸಿಯು ಸುಮಾರು 7,000 ಬಸ್ಗಳನ್ನು ಹೊಂದಿದ್ದು ಪ್ರತಿದಿನ 66,000 ಟ್ರಿಪ್ಗಳನ್ನು ನಡೆಸುತ್ತಿದೆ. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ, ತುಮಕೂರು, ಕನಕಪುರ, ಚನ್ನಪಟ್ಟಣ, ಮಾಗಡಿ ಹಾಗೂ ಕುಣಿಗಲ್ ಭಾಗಗಳಿಗೆ ಸೇವೆ ವಿಸ್ತರಿಸುವ ಯೋಜನೆ ಇದೆ ಎಂದು ಸಚಿವರು ತಿಳಿಸಿದರು. ಶಾಸಕ ಬಿಎನ್ ರವಿಕುಮಾರ್ ಹಾಗೂ ಶರತ್ ಬಚ್ಚೇಗೌಡರವರು ಹಲವು ಮಾರ್ಗಗಳಿಗೆ ಹೆಚ್ಚುವರಿ ಬಸ್ಗಳಿಗೆ ಮನವಿ ಸಲ್ಲಿಸಿದ್ದು, ಆ ಮಾರ್ಗಗಳಿಗೆ ಬಸ್ ಸೇವೆ ವಿಸ್ತರಿಸಲು ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಮಾತನಾಡಿದ ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್, ಹೆಚ್ ಕ್ರಾಸ್ನಿಂದ ಬೆಂಗಳೂರಿನ ಟಿನ್ ಫ್ಯಾಕ್ಟರಿಯವರೆಗೆ ಆರಂಭಿಸಿರುವ 10 ಬಸ್ಗಳ ಸೇವೆ ಈ ಭಾಗದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಅತ್ಯಂತ ಉಪಯುಕ್ತವಾಗಿದೆ ಎಂದು ಹೇಳಿದರು. ಶಿಡ್ಲಘಟ್ಟ ಕ್ಷೇತ್ರದ ಗ್ರಾಮೀಣ ಭಾಗಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ರೈತರಿಗೆ ಸಾರಿಗೆ ಸಮಸ್ಯೆ ಹೆಚ್ಚಿದೆ. ಹೆಚ್ ಕ್ರಾಸ್ನಿಂದ ಜಂಗಮಕೋಟೆ, ದೇವನಹಳ್ಳಿ ಹಾಗೂ ಯಲಹಂಕ ಮಾರ್ಗಗಳಿಗೆ ಹೆಚ್ಚುವರಿ ಬಸ್ಗಳನ್ನು ಮಂಜೂರು ಮಾಡಬೇಕು ಎಂದು ಸಚಿವರಿಗೆ ಮನವಿ ಮಾಡಿದರು. ಇದೇ ವೇಳೆ ಕ್ಷೇತ್ರದ ವಿದ್ಯಾರ್ಥಿಗಳು ಅನುಕೂಲಕ್ಕಾಗಿ ಶಿಡ್ಲಘಟ್ಟ, ಮೇಲೂರು, ಮಳ್ಳೂರು, ವಿಜಯಪುರ, ದೇವನಹಳ್ಳಿ, ಹೊಸಕೋಟೆ ಹಾಗೂ ಯಲಹಂಕ ಭಾಗಗಳಿಗೆ ಹೆಚ್ಚುವರಿ ಬಸ್ ಸೇವೆ ಕಲ್ಪಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಬಳಿಕ ಮಾತನಾಡಿದ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ, ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಮಹಿಳೆಯರಿಗೆ ದೊಡ್ಡ ಮಟ್ಟದ ಅನುಕೂಲ ಕಲ್ಪಿಸಿದ್ದು, ರಾಜ್ಯಾದ್ಯಂತ ಸುಮಾರು 740 ಕೋಟಿ ಪ್ರಯಾಣಗಳು ನಡೆದಿವೆ ಎಂದು ಹೇಳಿದರು. ಹೊಸಕೋಟೆ, ಶಿಡ್ಲಘಟ್ಟ, ಚಿಂತಾಮಣಿ ಹಾಗೂ ಕೋಲಾರ ರಸ್ತೆ ಭಾಗಗಳಲ್ಲಿ ವೇಗವಾಗಿ ನಗರೀಕರಣ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಉತ್ತಮ ಸಾರಿಗೆ ಸಂಪರ್ಕ ಅಗತ್ಯವಿತ್ತು. ಈ ಹಿನ್ನೆಲೆ ಹೆಚ್ ಕ್ರಾಸ್ನಿಂದ ಟಿನ್ ಫ್ಯಾಕ್ಟರಿವರೆಗೆ ಬಸ್ ಸಂಪರ್ಕ ಕಲ್ಪಿಸುವಂತೆ ಸಚಿವರಿಗೆ ಮನವಿ ಮಾಡಲಾಗಿತ್ತು ಎಂದು ಹೇಳಿದರು. ಮನವಿಗೆ ಸ್ಪಂದಿಸಿದ ಸಚಿವರು ಅಧಿಕಾರಿಗಳ ಮೂಲಕ ಸರ್ವೆ ನಡೆಸಿ ಹೆಚ್ ಕ್ರಾಸ್ನಿಂದ ಟಿನ್ ಫ್ಯಾಕ್ಟರಿವರೆಗೆ ಅರ್ಧ ಗಂಟೆಗೆ 1 ಬಸ್ ಸಂಚಾರ ವ್ಯವಸ್ಥೆ ಕಲ್ಪಿಸಿದ್ದಾರೆ. 317 ಸಿಎಚ್ ಮಾರ್ಗದ ಮೂಲಕ 7 ಶೆಡ್ಯೂಲ್ಗಳನ್ನು ಆರಂಭಿಸಲಾಗಿದ್ದು, ಪ್ರಯಾಣಿಕರಿಗೆ ಬೆಂಗಳೂರಿನ ವಿವಿಧ ಭಾಗಗಳಿಗೆ ಸಂಪರ್ಕ ಸುಲಭವಾಗಲಿದೆ ಎಂದು ತಿಳಿಸಿದರು. ಇದೇ ವೇಳೆ ಹೊಸಕೋಟೆ ಡಿಪೋದಿಂದ ದೇವನಹಳ್ಳಿ, ಜಿಲ್ಲಾಧಿಕಾರಿ ಕಚೇರಿ, ದೊಡ್ಡಬಳ್ಳಾಪುರ, ಮಧುರೆ ಮಾರ್ಗವಾಗಿ ನೆಲಮಂಗಲದವರೆಗೆ ಹೊಸ ಬಸ್ ಸಂಪರ್ಕಕ್ಕೂ ಚಾಲನೆ ನೀಡಲಾಗಿದೆ. ಈ ಮಾರ್ಗದಲ್ಲಿ 11 ಶೆಡ್ಯೂಲ್ಗಳನ್ನು ಕಾರ್ಯನಿರ್ವಹಿಸಲಿದ್ದು, ಒಟ್ಟಾರೆ 18 ಹೊಸ ಶೆಡ್ಯೂಲ್ಗಳನ್ನು ಆರಂಭಿಸಲಾಗಿದೆ ಎಂದು ಹೇಳಿದರು. ಹೊಸಕೋಟೆ ತಾಲೂಕಿನ ಇಟ್ಸಂದ್ರ ಪ್ರದೇಶದಲ್ಲಿ 5 ಎಕರೆ ಪ್ರದೇಶದಲ್ಲಿ ಎಲೆಕ್ಟ್ರಿಕ್ ಬಸ್ ಡಿಪೋ ಹಾಗೂ ದೇವನಗುಂದಿ ಭಾಗಗಳಲ್ಲಿ ಮತ್ತೊಂದು ಎಲೆಕ್ಟ್ರಿಕ್ ಬಸ್ ಡಿಪೋ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫೈನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಬೆಂಗಳೂರು ಜನತೆಗೆ
ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. 1,40,00,000 ಜನ ಇದ್ದಾರೆ ಬೆಂಗಳೂರಲ್ಲಿ ಇವತ್ತು. ನಾನು ಕಾರ್ಪೊರೇಟ್ ಹೊತ್ತಾಗ ಬರೀ 15 ಲಕ್ಷ ಜನ ಇದ್ದರು 83ರಲ್ಲಿ. ನಮ್ಮ ತಂದೆ ಕೌನ್ಸಿಲರ್ ಆಗಿದ್ದಾಗ 10 ಲಕ್ಷ ಜನ ಇದ್ರು ಅಷ್ಟೇ ಬೆಂಗಳೂರಲ್ಲಿ. ಈಗ 83 ಅಂದರೆ 42 ವರ್ಷದಲ್ಲಿ 15 ಲಕ್ಷದಿಂದ 1,40,00,000 ಇವತ್ತು ಜನಸಂಖ್ಯೆ ಜಾಸ್ತಿ ಆಗಿದೆ. ಅದಕ್ಕೆ ತಕ್ಕನಾಗೆ ನಾವು ಸಾರಿಗೆ ಸೌಲಭ್ಯವನ್ನು ಕೂಡ ಕೊಡಬೇಕು. ಈ ನಮ್ಮ ಪ್ರತಿದಿನ 46 ಅಲ್ವಾ 46 ಲಕ್ಷ ಅಲ್ಲ ಆವ್ರೇಜು. ಒಂದ್ಸಲಿ ಜಾಸ್ತಿ ಆಗುತ್ತೆ, ಒಂದ್ಸಲಿ 50 ಲಕ್ಷನೂ ರೀಚ್ ಆಗುತ್ತೆ, ಕೆಲವು ಸಲ 40 ಆಗುತ್ತೆ. ಆವ್ರೇಜು 46 ಲಕ್ಷ ಜನ ಪ್ರತಿದಿನ ಓಡಾಡ್ತಾರೆ. ಮೆಟ್ರೋದಲ್ಲಿ ಒಂದು 8-9 ಲಕ್ಷ ಜನ ಓಡಾಡ್ತಾರೆ. ಉಳಿದಾಗೆ 1,30,00,000 ವಾಹನ ಇದೆ ನಮ್ಮ ಬೆಂಗಳೂರಲ್ಲಿ. ಆ 30 ಲಕ್ಷ 1,30,00,000ದಲ್ಲಿ 70% ಟೂ ವೀಲರ್ಸ್. ಎಷ್ಟು? 70% ಟೂ ವೀಲರ್ಸು. ಅದರಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತಾರೆ, ಕಾರುಗಳಲ್ಲಿ ಓಡಾಡ್ತಾರೆ. ಮತ್ತು ಕಾರಲ್ಲಿ ಜಾಸ್ತಿ ಓಡಾಡೋದ್ರಿಂದ ಏನಾಗುತ್ತೆ, ಸಹಜವಾಗಿ ಟ್ರಾಫಿಕ್ಕು ಜಾಸ್ತಿ ಆಗುತ್ತೆ. ಅದಕ್ಕೆ ನಮ್ಮ ಬಸ್ಸುಗಳನ್ನು ಬೆಂಗಳೂರು ಸುತ್ತಲೂ ಇನ್ನು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಹಾಕಿದ್ದೀವಿ. ಈಗ BMTCಗೆ ಇತ್ತೀಚೆಗೆ ಒಂದು 5-6 ತಿಂಗಳಲ್ಲಿ ದೇವನಹಳ್ಳಿ, ದೊಡ್ಡಾಪುರ, ನೆಲಮಂಗಲ, ದಾಪಸ್ಪೇಟೆ, ಬಿಡದಿ, ಹಾರೋಹಳ್ಳಿ, ಹತ್ತಿಬೆಲೆನಲ್ಲಿ ರಸ್ತೆನಲ್ಲೇ ಅತಿ ಹೆಚ್ಚು 2,500 ಟ್ರಿಪ್ಸು ಪ್ರತಿದಿನ ಅಲ್ಲಿಂದ ಪ್ರಾರಂಭ ಆಗ್ತಿತ್ತು. ಜಾಗನೇ ಇರಲಿಲ್ಲ, ಎಲ್ಲ ರಸ್ತೆ ಮುಖಾಂತರನೇ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಇವ್ರಿಗೆ ಹೇಳಿ ಪುರಸಭೆಯವರಿಗೆ 1.5 ಎಕರೆ ಕೊಟ್ಟರು. ಆಮೇಲೆ ನಮ್ಮದೊಂದು 3/4 ಎಕರೆ ಏನಾಯಿತು, ಒಟ್ಟು 2 ಎಕರೆನಲ್ಲಿ ಈಗ ಅಲ್ಲಿ ಬಸ್ ಸ್ಟ್ಯಾಂಡು ಮಾಡಿದ್ದೀವಿ. ಅದೇ ರೀತಿ ಆನೇಕಲ್ಲು ಮತ್ತು ಇತ್ತೀಚೆಗೆ ಕನಕಪುರ, ಚನ್ನಪಟ್ಟಣ, ಚಿಕ್ಕಬಳ್ಳಾಪುರ, ತುಮಕೂರಿಗೆ ನಾವು ಕೊಡೋವಾಗೇ ಇಲ್ಲ ಅಲ್ವಾ. ಇನ್ನು ವಿಶೇಷವಾಗಿ ಸ್ಪೆಷಲ್ ಅದು ನಮ್ಮ ಇವರ ಮನವಿ, ಉಪಾಧ್ಯಕ್ಷರು ನಮ್ಮ ಪರಮೇಶ್ವರ್ ಅವ್ರದ್ದು, ತುಮಕೂರು ಕೂಡ ಕೊಟ್ಟಿದ್ದೀವಿ. ಮತ್ತು ಅದೇ ರೀತಿ ಇನ್ನು ಮಾಗಡಿ ಪ್ರಾರಂಭ ಮಾಡಬೇಕು. ನಮ್ಮೇನೋ MLA ಅವರು ಕಾಲು ಏಟ್ ಮಾಡಿಕೊಂಡ್ರು ಅಂತ ಅದು ಮುಂದಕ್ಕೆ ಹೋಗಿದೆ, ಅದು ಆಗುತ್ತೆ. ಅದಾದಮೇಲೆ ಕುಣಿಗಲ್ ರಂಗನಾಥ ಅವ್ರದ್ದು ಮುಂದಿನ ವಾರದಲ್ಲಿ ಅವ್ರದ್ದು ಕೂಡ ಆಗುತ್ತೆ. ಅಂದರೂ ಬೆಂಗಳೂರು ಸುತ್ತಲೂ ಒಂದು 40-50 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಕಡೆ ಕೂಡ ನಮ್ಮ BMTC ಬಸ್ಸಸ್ನ ಹಾಕಿ ಜನಕ್ಕೆ ಬೆಂಗಳೂರು ನಗರಕ್ಕೆ ಹೋಗಿ ಬರೋದಕ್ಕೆ, ವಿಶೇಷವಾಗಿ ಮಕ್ಕಳಿಗೆ, ಶಾಲಾ ಕಾಲೇಜುಗಳಿಗೆ ತೊಂದರೆ ಆಗದ ರೀತಿ, ಮತ್ತು ಗೌರ್ಮೆಂಟ್ ಡ್ಯೂಟೀಸ್ಗೆ ಹೋಗೋರಿಗೆ ಅವ್ರಿಗೂ ಕೂಡ ತೊಂದರೆ ಆಗದ ರೀತಿ ಹಾಕೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಪ್ರತಿದಿನ 7,000 ಬಸ್ ಇದೆ ನಮ್ಮ ಹತ್ರ. 7,000ದಲ್ಲಿ ಎಷ್ಟು ಟ್ರಿಪ್ಸಿಗೆ 66,000 ಟ್ರಿಪ್ಸ್ ಹೋಗುತ್ತೆ. ಎಷ್ಟು? 66,000 ಟ್ರಿಪ್ಸ್ ಹೋಗುತ್ತೆ. ಮೆಜೆಸ್ಟಿಕ್ಕಿಂದ ಎಷ್ಟು ಟ್ರಿಪ್ ಹೋಗುತ್ತೆ ಹೇಳಿ ನೋಡೋಣ. ಮೆಜೆಸ್ಟಿಕ್ಕಿಂದ BMTC ಒಂದೇ 10,000 ಟ್ರಿಪ್ಸು. ಆಮೇಲೆ KSRTC ಅವ್ರದ್ದು 3,000 ಅಲ್ವಾ. ಒಟ್ಟು ಮೆಜೆಸ್ಟಿಕ್ ಒಂದರಿಂದಾನೆ 13,000 ಬಸ್ ಹೋಗುತ್ತೆ. ಅದರ ಸೆಕೆಂಡ್ ಲೆಕ್ಕದಲ್ಲಿ ಹೋಗುತ್ತೆ, ನಿಮಿಷ ಲೆಕ್ಕನೂ ಇಲ್ಲ, ಸೆಕೆಂಡ್ ಲೆಕ್ಕದಲ್ಲಿ ಹೋಗುತ್ತೆ. ಅಲ್ಲೂ ಕೂಡ ಒಂದು ದೊಡ್ಡ ಇದು ಕಟ್ತಾ ಇದ್ದೀವಿ ಈಗ, ಪಬ್ಲಿಕ್ ಪಾರ್ಟಿಸಿಪೇಷನ್. ಇದರಲ್ಲಿ ಹೊಸ ಬಸ್ ಸ್ಟ್ಯಾಂಡ್ಗೆ ಎಲ್ಲ ಪ್ರಪೋಸಲ್ ಎಲ್ಲ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಇನ್ನೊಂದು 3-4 ವರ್ಷದಲ್ಲಿ ದೊಡ್ಡ ಬಸ್ ಸ್ಟ್ಯಾಂಡು ಅಲ್ಲೂ ಕೂಡ ಬರುತ್ತೆ. ಅಲ್ಲಿ ಮೆಟ್ರೋನೂ ಇದೆ, ರೈಲ್ವೆ ಸ್ಟೇಷನ್ನು ಇದೆ. ನಮಗೇನು ಆಗಿಲ್ಲ, ಅಲ್ಲಿ ಜಾಗ ಸಾಕಾಗ್ತಿಲ್ಲ. 13,000 ಬಸ್ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಒಂದೇ ಜಾಗದಿಂದ ಹೊರಡೋದು. ಅದಕ್ಕೆ ಅಲ್ಲಿ ವಿಶಾಲವಾಗಿರ್ತಕ್ಕಂಥ ಸುಮಾರು 22, ಒಂದು 18, ಒಟ್ಟು 40 ಎಕರೆ ಜಾಗ ಇದೆ ನಮ್ಮದು. ಅಲ್ಲಿ 3-4 ಫ್ಲೋರು ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗೆ, ಉಳಿದಿದ್ದು ಕಮರ್ಷಿಯಲ್ಲು. ಅದೊಂದು ಕೂಡ ಪ್ರಪೋಸಲ್ ಮಾಡ್ತಾಯಿದ್ವಿ. ಅದು ಮುಂದಕ್ಕೇನು 3-4 ವರ್ಷ ಬೇಕು. ನಾವಂತೂ ಈಗ ಪ್ರಾರಂಭ ಮಾಡ್ತೀವಿ. ಇಷ್ಟು ಹೇಳಿ ಪ್ರತಿದಿನ 66,000 ಟ್ರಿಪ್ಸು, ಸುಮಾರು 45-46 ಲಕ್ಷ ಆವ್ರೇಜು. ಒಂದಿನ ಜಾಸ್ತಿ ಇರುತ್ತೆ, ಒಂದಿನ ಕಮ್ಮಿ ಇರುತ್ತೆ. ಇಷ್ಟು ಬಸ್ಸುಗಳನ್ನು ನಮ್ಮ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದೆ ಅಂತೇಳಿ ಇವತ್ತು ನಮ್ಮ ರವಿಕುಮಾರ್ ಅವರು ಒಂದು ಇದು ಕೇಳಿದ್ದಾರೆ. ಚೀಟಿ ಬರ್ಕೊಂಡಿದೆ. H ಕ್ರಾಸು ಅಲ್ವಾ, H ಕ್ರಾಸು, ಜಂಗಮಕೋಟೆ, ದೇವನಹಳ್ಳಿ, ಆಮೇಲೆ ಯಲಹಂಕ ಅಲ್ವಾ, ಅದನ್ನು ಕೇಳ್ತಾ ಇದ್ದಾರೆ. ಮತ್ತು ಶರತ್ ಅವರು ಕೋಲಾರ ರೋಡಲ್ಲೂ ಕೂಡ ಇದರವರೆಗೂ ಇಲ್ಲಿ ನರಸಾಪುರ ಮೇಮ್ಗಲ್ವರೆಗೂ ಕೂಡ ಬಸ್ಸು ಇರಬೇಕು ಅಂತ ಕೇಳ್ತಾ ಇದ್ದಾರೆ. ನಮ್ಮ MD ಅವರು CTM ಅವರು ಇದನ್ನು ಸರ್ವೆ ಮಾಡಿಸಿ ಅಲ್ಲೆಲ್ಲ ಕೂಡ ಬಸ್ಸುಗಳು ಹಾಕಿದ್ರೆ
ಯಾಕಂದರೆ ಎಲ್ಲ ಕಡೆ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಬೆಂಗಳೂರು ಸುತ್ತಲೂ. ಇಲ್ಲ ನಮ್ಮ ಕಡೆ ಎಲ್ಲಿ ಚಂದಾಪುರ ದಾಟಿ ಹತ್ತಿಬೆಲೆವರೆಗೂ ಜನ ಜಾಸ್ತಿ ಆಗಿದೆ. ಅದೇ ರೀತಿ ಈ ಭಾಗದಲ್ಲೂ ಅಷ್ಟೇ. ಹೊಸಕೋಟೆ ಕೆರೆಯಲ್ಲಿ ಒಂದೇ ಒಂದು ಅಪಾರ್ಟ್ಮೆಂಟ್ ಕಟ್ಟಿದ್ರು ಒಂದು 20 ವರ್ಷಕ್ಕೆ ಮುಂಚೆ, ಅದೊಂದೇ ಇದ್ದಿತ್ತು ಅವಾಗ ಅಲ್ವಾ. ಈಗೆಲ್ಲ ಎಲ್ಲಿವರೆಗೂ ನೋಡಿದ್ರು ಅಪಾರ್ಟ್ಮೆಂಟ್ಗಳು, ವಿಲ್ಲಾಸ್ಗಳು ಸೈಟ್ ಆಗ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ತಕ್ಕನಾಗೆ ನಾವು ಕೂಡ ನಮ್ಮ ಇಲಾಖೆಯವರು ನಮ್ಮ ಕೈಲಿ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತೇಳಿ, ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ, ತಮ್ಮ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸುತ್ತಮುತ್ತಲ ಗ್ರಾಮದ ಬಂಧುಗಳಿಗೆ, ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ, ವಿಶೇಷವಾಗಿ ನಮ್ಮ ಶರತ್ ಪಚ್ಚೇಗೌಡರು ಮತ್ತು ನಮ್ಮ ರವಿಕುಮಾರ್ ಅವರಿಗೆ ಧನ್ಯವಾದಗಳು ಹೇಳಿ, ಮಾಧ್ಯಮದ ಬಂಧುಗಳಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಏನಿವತ್ತು ನಮ್ಮ ಎಚ್ ಕ್ರಾಸ್ನಿಂದ ಇವತ್ತು ಬೆಂಗಳೂರಿಗೂ ಸುಮಾರು 10 ಬಸ್ಸುಗಳಿಗೆ ಇವತ್ತು BMTCಯಿಂದ ಇವತ್ತು ಚಾಲನೆಯನ್ನು ಕೊಡಲಿಕ್ಕೆ ನಮ್ಮ ಶರತ್ ಅಣ್ಣವರು ಮತ್ತು ಸಚಿವರು ಈ ಒಂದು ಸಂದರ್ಭದಲ್ಲಿ ಒಂದು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲರ ಪರವಾಗಿ, ಮುಖ್ಯವಾಗಿ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಈ ಭಾಗದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಏನು ನಮ್ಮ ಸಾರಿಗೆ ಸಚಿವರು ವೇದಿಕೆ ಮೇಲಿದ್ದಾರೆ, ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅವರು ದೊಡ್ಡ ಮನಸ್ಸು ಮಾಡಿ ಇವತ್ತು ನಮ್ಮ ಎಚ್ ಕ್ರಾಸ್ನಿಂದ ಜಂಗಮಕೋಟೆ, ದೇವನಹಳ್ಳಿ ಮತ್ತು ಯಲಹಂಕಕ್ಕೆ ಒಂದು 2 ಬಸ್ಸನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಮನವಿಯನ್ನು ಮಾಡ್ತಾ, ಅದೇ ರೀತಿ ಏನಿವತ್ತು ನಮ್ಮ ಶಿಡ್ಲಘಟ್ಟ, ಮೇಲೂರು, ಮಳ್ಳೂರು, ವಿಜಯಪುರ, ದೇವನಹಳ್ಳಿ, ಹೊಸಕೋಟೆ, ಯಲಹಂಕಕ್ಕೆ ಇವತ್ತು ವಿದ್ಯಾರ್ಥಿಗಳಿಗೆ ಭಾಳಷ್ಟು ತೊಂದರೆ ಇರೋದರಿಂದ ಈ ಒಂದು ವೇದಿಕೆ ಮೇಲೆ ನಾನು ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ದಯಮಾಡಿ ತಾವು ನಮ್ಮ ಭಾಗದ ವಿದ್ಯಾರ್ಥಿಗಳನ್ನ ಮತ್ತು ಗ್ರಾಮೀಣ ಭಾಗದ ರೈತರನ್ನ ಗಮನದಲ್ಲಿಟ್ಕೊಂಡು ನಮ್ಮ ಕ್ಷೇತ್ರಕ್ಕೊಂದು ವಿಶೇಷವಾಗಿ 4 ಬಸ್ಸುಗಳು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಸಂದರ್ಭದಲ್ಲಿ ಕೇಳ್ತಾ, ಇವತ್ತು ಅವರು ಸರ್ಕಾರದಲ್ಲಿ ಯಾವುದೇ ಒಂದು ಕೆಲಸಗಳಾಗಬೇಕಾದ್ರೆ ನಾನು ಅವ್ರ ಗಮನ ತಂದಾಗ ಅವರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಇವತ್ತು ನಮ್ಮ ಕೆಲಸಗಳು ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಅವ್ರಿಗೂ ಸಹ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಇವತ್ತು ಏನ್ ನಮ್ಮ ಶಕ್ತಿ ಯೋಜನೆನ ಸನ್ಮಾನ್ಯ ಸಿದ್ದರಾಮಣ್ಣವರು, DK ಶಿವಕುಮಾರ್ ಅಣ್ಣವರು, ಕಾಂಗ್ರೆಸ್ ಪಾರ್ಟಿ ಪಂಚ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆನ ಇವತ್ತು ಈ ರಾಜ್ಯದ ಎಲ್ಲ ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತೇಳಿ ಕೊಟ್ಟರು. ಆದ್ರೆ ಆ ಕೊಟ್ಟಿದ್ದನ್ನ ಸಮರ್ಪಕವಾಗಿ ರಾಜ್ಯಾದ್ಯಂತ ನಿರ್ವಹಿಸಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ರಾಮಲಿಂಗಾರೆಡ್ಡಿ ಅಣ್ಣವ್ರು ಅಂತೇಳಿ ನಾವು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ಕೋಬಹುದು. ಬಹುಶಃ ನನ್ನ ಅಂಕಿಅಂಶಗಳು ತಪ್ಪಾಗಿರ್ಬೋದಣ್ಣ, 600 ಕೋಟಿ ಪ್ರಯಾಣಗಳಾಗಿರ್ಬೋದು ಅಂತ ನಾನು ಅನ್ಕೋತೀನಿ. 740 ಕೋಟಿ ಪ್ರಯಾಣಗಳನ್ನ, ಅಂದ್ರೆ ಸರ್ಕಾರ ಇವತ್ತು 3 ವರ್ಷ ಮುಗಿಸ್ತಾ ಬರ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಈ ಶಕ್ತಿ ಯೋಜನೆ ಅಡಿಯಲ್ಲಿ ಕರ್ನಾಟಕಾದ್ಯಂತ 740 ಕೋಟಿ ಪ್ರಯಾಣಗಳ ಒಂದು ಅನುಕೂಲ ಸೌಲಭ್ಯನ ಇವತ್ತು ರಾಜ್ಯದ ಮಹಿಳೆಯರೆಲ್ಲರೂ ಕೂಡ ಪಡ್ಕೊಂಡಿದ್ದಾರೆ. ಮಹಿಳೆಯರ ಸಬಲೀಕರಣ ಆಗಿದೆ. ಬರೀ ಮಹಿಳೆಯರ ಸಬಲೀಕರಣ ಅಲ್ಲ, ಈ ಒಂದು ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿ ಆಗಿದೆ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಆದಂತ ಚುನಾವಣೆಯ ನಂತರ ಯಾವ ರಾಜ್ಯದ ಚುನಾವಣೆನಾದ್ರೂ ನೋಡ್ರಿ, ಬೇರೆ ಬೇರೆ ಸ್ಕೀಮ್ಗಳನ್ನ ಬಿಟ್ಟಿರ್ಬೋದು. ಎಲ್ಲ ಒಂದ್ ಕಡೆ ಅಕ್ಕಿ ಕೊಟ್ಟಿರ್ಬೋದು, ಇನ್ನೊಂದ್ ಕಡೆ ಕರೆಂಟ್ ಕೊಟ್ಟಿರ್ಬೋದು, ಇನ್ನೊಂದ್ ಕಡೆ ಮಹಿಳೆಯರು ಕೊಟ್ಟಿರ್ಬೋದು. ಆದ್ರೆ ನಡೆದಂತ ಪ್ರತಿಯೊಂದು ಚುನಾವಣೆಯಲ್ಲಿ ಕೂಡ ಜನಕ್ಕೆ ಅನುಕೂಲ ಆಗ್ಬೇಕು, ಸೌಲಭ್ಯ ತಲುಪಬೇಕು, ಕರ್ನಾಟಕ ಮಾದರಿಯಲ್ಲಿ ಆಗ್ಬೇಕು ಅಂತ ಒಂದು ಯೋಜನೆ ಅಂದ್ರೆ ಅದು ಮಹಿಳೆಯರಿಗೆ ಬಸ್ ಪ್ರಯಾಣ ಶಕ್ತಿ ಯೋಜನೆ ಮಾದರಿಯಲ್ಲಿ ಇವತ್ತು ಎಲ್ಲಾ ರಾಜ್ಯಗಳಿಗೆ ಈ ಒಂದು ಸೌಲಭ್ಯನ ತಲುಪಿಸ್ಕೊಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇವತ್ತು ರಾಮಲಿಂಗಾರೆಡ್ಡಿ ಅಣ್ಣ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ. ಇವತ್ತು ಹಿಂದೆಯಿಂದಾನು ಕೂಡ ನಾವು ನೋಡಿದ್ವಿ, ಸಾಮಾನ್ಯವಾಗಿ BMTCಯಲ್ಲಿ ಯಾವಾಗ್ಲೂ 6 ತಿಂಗಳಿಗೂ, 1 ವರ್ಷಕ್ಕೋ 1.5 ವರ್ಷಕ್ಕೋ ಯಾವುದೋ ಒಂದು ಮುಷ್ಕರ, ಪ್ರತಿಭಟನೆ, ಹೋರಾಟ ನಡೀತಾ ಇರ್ತಕ್ಕಂಥದ್ದು. ಆದ್ರೆ ಅಣ್ಣವ್ರು ಬಂದಾಗಿಂದನೂ ಕೂಡ ನಿಗಮಗಳೆಲ್ಲರನ್ನೂ ಕೂಡ ಸೆರೆದೂಗಿಸ್ಕೊಂಡು ಸುಗಮವಾಗಿ ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅವರ ಒಂದು ಮನೋಭಾವ, ಅವರ ಒಂದು ವಿಶೇಷತೆ. ರಾಮಲಿಂಗಾರೆಡ್ಡಿ ಅಣ್ಣವರು ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ, ಏನೋ ಜೋರಾಗಿ ಕಿರ್ಚಾಡಿ ಕೂಗಾಡಿ ಗಲಾಟೆ ಮಾಡಿ ಅಲ್ಲ, ಸ್ಮೂತ್ ಆಗಿ ಬೆಣ್ಣೆಯಲ್ಲಿ ಕೂಲ್ ತೆಗೆದಂಗೆ ಸಂಸ್ಥೆನ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅವ್ರ ವಿಶೇಷತೆ. ಇವತ್ತು ಬಂಧುಗಳೇ, ಹೊಸಕೋಟೆ ಆಗಿರ್ಬೋದು,
ನಮ್ಮ ಹೊಸಕೋಟೆಯಿಂದ ಶಿಡ್ಲಘಟ್ಟ ರಸ್ತೆ ಆಗಿರ್ಬೋದು, ಹೊಸಕೋಟೆ ಚಿಂತಾಮಣಿ ರಸ್ತೆ ಆಗಿರ್ಬೋದು, ಹೊಸಕೋಟೆ ಮಾಲೂರು ರಸ್ತೆ ಆಗಿರ್ಬೋದು, ಹೊಸಕೋಟೆ ಕೋಲಾರ ರಸ್ತೆ ಆಗಿರ್ಬೋದು, ಇವತ್ತಿದೆಲ್ಲವೂ ಕೂಡ ವೇಗವಾಗಿ ನಗರೀಕರಣ ಆಗ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರು ವೇಗವಾಗಿ ಬೆಳ್ಕೊಂಡು ಬಂದು ಹೊಸಕೋಟೆ ಕೂಡ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಒಂದು ಭಾಗ ಆಗಂತ ಒಂದು ರೀತಿಯಲ್ಲಿ ಅಭಿವೃದ್ಧಿ ಏನ್ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಮಕ್ಕಳಿಗೆ ಅನುಕೂಲ ಆಗಬೇಕು, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು, ವೃದ್ಧರಿಗೆ ಅನುಕೂಲ ಆಗಬೇಕು, ಆಸ್ಪತ್ರೆಗೆ ತಪಾಸಣೆಗೆ ಹೋಗೋರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ನಾವು ರಾಮಲಿಂಗಾರೆಡ್ಡಿ ಅಣ್ಣವ್ರನ್ನ ಸುಮಾರು ಒಂದು 3-4 ತಿಂಗಳಿಂದಗಡೆ ಮನವಿ ಮಾಡ್ಕೊಂಡ್ವಿ. ಏನ್ ನಮ್ಗೆ ಈ ರಸ್ತೆಯಲ್ಲಿ, ಚಿಂತಾಮಣಿ ರಸ್ತೆಯಲ್ಲಿ ಬರೀ KSRTC ಬಸ್ಗಳು ಓಡಾಡ್ತವೆ, ಅದು ಕೂಡ ಎಕ್ಸ್ಪ್ರೆಸ್ ಬಸ್ಗಳು ಓಡಾಡ್ತವೆ, 2-3 ಕಡೆ ಮಾತ್ರ ಸ್ಟಾಪ್ ಕೊಡೋದು. ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಅನುಕೂಲ ಆಗಬೇಕು, ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಓಡಾಡ್ತಾರೆ ಅಂತ ಅವ್ರ ಹತ್ರ ಮನವಿ ಮಾಡ್ಕೊಂಡಾಗ ಅಣ್ಣ ಅವ್ರು ಒಂದ್ ಮಾತು ಹೇಳಿದ್ರು, ಟಿನ್ ಫ್ಯಾಕ್ಟರಿಯಲ್ಲಿ ಮೆಟ್ರೋ ಇದೆ, ಮೆಟ್ರೋಗೆ ನಾನು ನಿಮಗೆ ಸಂಪರ್ಕ ಮಾಡ್ಕೊಡ್ತೀನಿ, H-Cross ಇಂದ ಹಿಡಿದು ಮೆಟ್ರೋಗೆ ಸಂಪರ್ಕ ಮಾಡ್ಕೊಡ್ತೀನಿ ಅಂತ ಹೇಳಿ 7 ಶೆಡ್ಯೂಲ್ ನ ತುರ್ತಾಗಿ ಕರೆದು ಅವ್ರ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟು ಸರ್ವೆ ಮಾಡ್ಕೊ ಬನ್ನಿ, ಎಷ್ಟು ಬಸ್ಗಳು ಹಾಕ್ಬೇಕು ಅಂತ ಹೇಳಿ ಇವತ್ತು ಅರ್ಧ ಗಂಟೆಗೆ ಒಂದು ಬಸ್ಸು H-Cross ಇಂದ ಟಿನ್ ಫ್ಯಾಕ್ಟರಿಗೆ ಹೋದ್ರೆ ಟಿನ್ ಫ್ಯಾಕ್ಟರಿಗೆ ಸೇರಿದ ಮೇಲೆ ಮೆಟ್ರೋ ಅಲ್ಲಿ ಹೋಗೋರು, ಮೆಟ್ರೋ ಅಲ್ಲಿ ಹೋಗೋರು, ಬಸ್ ಅಲ್ಲಿ ಹೋಗೋರು, ಬಸ್ ಅಲ್ಲಿ ಓಡಾಡ್ಬೋದು, ಎಲ್ಲ ಅನುಕೂಲಗಳಿಗೂ ಕೂಡ ಆಗತ್ತೆ ಅಂತ ಒಂದು ನಿಟ್ಟಿನಲ್ಲಿ ಇವತ್ತು 7 ಶೆಡ್ಯೂಲ್ಗಳನ್ನ 317 CH ಅಂತ ಏನ್ ಹಾಕೊಟ್ಟಿದ್ದಾರೆ, ಇಲ್ಲಿಂದ ಹಿಡಿದು ಟಿನ್ ಫ್ಯಾಕ್ಟರಿವರೆಗೂ. ಇದು ಆಕ್ಚುಲಿ ಅಣ್ಣ ಮೆಟ್ರೋ ಫೀಡರ್, ಮೆಟ್ರೋ ನಂಬರ್ MH ಇರಬೇಕು, ಮೆಟ್ರೋ ನಂಬರ್ MF, ಮೆಟ್ರೋ ಫೀಡರ್ MF ಹಾಕ್ಬೋದಿತ್ತು. ಬಟ್ ಇದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಂತ ಬಸ್ನ ಇವತ್ತು ನಮಗೆ ಮಾಡಿಕೊಟ್ಟಿದ್ದಾರೆ. ಅದೇ ತರದಲ್ಲಿ ಇವತ್ತೇನು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಜನರೆಲ್ಲರೂ DC ಆಫೀಸ್ಗೆ ಹೋಗ್ಬೇಕಂದ್ರೆ ಸಾಕಷ್ಟು ಅನಾನುಕೂಲ ಆಯ್ತು. ಇಲ್ಲ ವೈಯಕ್ತಿಕವಾದಂತ ಕಾರ್ಗಳಿರ್ಬೇಕಾಗಿತ್ತು ಅಥವಾ ಟ್ಯಾಕ್ಸಿಗಳೇನಾದ್ರೂ ಮಾಡಿಕೊಂಡು DC ಆಫೀಸ್ಗೆ ಓಡಾಡಬೇಕಾದಂತ ಒಂದು ಪರಿಸ್ಥಿತಿ ಇದ್ದದನ್ನ ನೋಡಿ DC ಆಫೀಸ್ಗೆ ನಮಗೆ ಸಂಪರ್ಕ ಬೇಕು ಅಂತ ಕೇಳಿದಂತ ಸಂದರ್ಭದಲ್ಲಿ ಏನಿವತ್ತು ನಮ್ಮ ಹೊಸಕೋಟೆಯಲ್ಲಿರ್ತಕ್ಕಂಥ ಡಿಪೋ ಇಂದ ಹೊಸಕೋಟೆ ಡಿಪೋ MVJ ಮಾರ್ಗವಾಗಿ STRR ರೋಡ್ ಹತ್ತಿದ್ರೆ ದೇವನಹಳ್ಳಿ ಮಾರ್ಗವಾಗಿ DC ಆಫೀಸಿಂದ ದೊಡ್ಡಬಳ್ಳಾಪುರ ಮಧುರೆ ಮಾರ್ಗವಾಗಿ ನೆಲಮಂಗಲದವರೆಗೂ ಕೂಡ ಸಂಪರ್ಕ ಅರ್ಧ ಗಂಟೆಗೆ ಇವತ್ತು ಮಾಡಿಕೊಟ್ಟಿದ್ದಾರೆ. ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕರಿಂದ ರಾಮಲಿಂಗಾರೆಡ್ಡಿ ಅಣ್ಣವ್ರಿಗೊಂದು ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾವು ಕೋರ್ಬೇಕಾಗ್ತದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಂತ ಒಂದು ಸಂಪರ್ಕ ಇವತ್ತು ಅವರು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನ ಹೇಳ್ತಾ, ಬರೀ ಇಷ್ಟೇ ಅಲ್ಲ, ಹೊಸಕೋಟೆ ತಾಲೂಕಿಗೆ ಸಾರಿಗೆ ಸಂಸ್ಥೆಯಿಂದ ಅನುಕೂಲ ಆಗ್ಬೇಕು ಅಂತೇಳಿ ಇವತ್ತೇನ್ ನಮ್ಮ ಆರಾಧ್ಯಣ್ಣವ್ರು ಹೇಳ್ತಾ ಇದ್ರು, ಪರಿಸರ ಸ್ನೇಹಿ ಆದಂತ ಒಂದು ಸಂಸ್ಥೆ BMTC ಅಂತ ಹೇಳಿ ಆ ಪರಿಸರ ಸ್ನೇಹಿ ಸಂಸ್ಥೆ ಆಗಿರೋ ಒಂದು ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ಬಸ್ಗಳನ್ನ ಮಾಡಬೇಕು, ಎಲೆಕ್ಟ್ರಿಕ್ ಬಸ್ ಡಿಪೋ ಮಾಡಬೇಕು ಅಂತೇಳಿ ಎಲ್ಲಾದ್ರೂ ಆಯ್ಕೆ ಮಾಡಿಕೊಂಡು ಬೆಂಗಳೂರಿನ ಹೊರವಲಯದಲ್ಲಿ ಮೊಟ್ಟ ಮೊದಲನೇ ಭಾಗದಲ್ಲಿ ಎಲ್ಲಾದ್ರೂ ಆಯ್ಕೆ ಮಾಡಿಕೊಟ್ಟಿದ್ರೆ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿನ ಆಯ್ಕೆ ಮಾಡಿಕೊಂಡು ಇತ್ಸಂದ್ರದಲ್ಲಿ ಇವತ್ತು ಗುರುತಿಸಿಕೊಂಡು ಎಲೆಕ್ಟ್ರಿಕ್ ಬಸ್ ಡಿಪೋನ ಇಲ್ಲಿ ಮಾಡ್ಕೊಡಕ್ಕೆ ಅವ್ರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈ ಭಾಗದಲ್ಲಿ ಇಟ್ಸಂದ್ರದ ಹತ್ರ ಸುಮಾರು 5 ಎಕರೆಯಲ್ಲಿ ಎಲೆಕ್ಟ್ರಿಕ್ ಬಸ್ ಡಿಪೋ, ಅದೇ ತರದಲ್ಲಿ ಅನಗೊಂಡಹಳ್ಳಿ ಹೋಬಳಿ ಭಾಗದಲ್ಲಿ ಸರ್ಜಾಪುರ, ಚಿಕ್ಕತಿರುಪತಿ ಆ ಭಾಗಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ದೇವನಗುಂದಿಯಲ್ಲಿ 2 ಎಕರೆ ಪ್ರದೇಶದಲ್ಲಿ ಅಲ್ಲೊಂದು ಎಲೆಕ್ಟ್ರಿಕ್ ಬಸ್ ಡಿಪೋ, 2 ಎಲೆಕ್ಟ್ರಿಕ್ ಬಸ್ ಡಿಪೋಗಳ ಸೌಲಭ್ಯನೂ ಕೂಡ ಅನುಕೂಲನೂ ಕೂಡ ನಮಗ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅದರ ಪರವಾಗಿ ಕೂಡ ಕೋರ್ತಾ, ಇವತ್ತು ತಾಲೂಕಲ್ಲಿ ಅಣ್ಣ ನಮ್ದೊಂದು ಮನವಿ ಇರೋಂಥದ್ದು ಏನಂತಂದ್ರೆ, ಏನಿವತ್ತು ತಾವು ಬೆಂಗಳೂರು GBA ಗಡಿಯಿಂದ 40 ಕಿಲೋಮೀಟರ್ ವರೆಗೂ ಕೂಡ BMTC ಬಸ್ಗಳನ್ನ ಓಡಿಸ್ಕೊಡ್ತಾ ಇದ್ದೀರಾ. ನಮ್ಮ ಕೋಲಾರ ರಸ್ತೆಯಲ್ಲಿ ಈಗ BMTC ಸರ್ವಿಸ್ ಚಿಕ್ಕನಹಳ್ಳಿವರೆಗೂ ಕೂಡ BMTC ಸರ್ವಿಸ್ ಇದೆ. ಅದೇ ಸರ್ವಿಸ್ ನ ಇನ್ನೂ 15 ಕಿಲೋಮೀಟರ್ ಮುಂದುವರಿಸಿ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾವರೆಗೂ ಸಂಪರ್ಕ ಮುಂದುವರಿಸಿದ್ರೆ ನಮ್ಗೆ ಇನ್ನೂ ಜನ ಓಡಾಡ್ತಾರೆ. ನಮ್ಮ ಭಾಗದಲ್ಲಿರ್ತಕ್ಕಂಥ ಗಂಗಾಪುರ, ತಾವರೆಕೆರೆ, ಮುಗಬಾಳ ಈ ಭಾಗದಲ್ಲೆಲ್ಲ ಕೂಡ ಜನ ಅನುಕೂಲ ಪಟ್ಕೊಂಡು ಆ ಸರ್ವಿಸ್ಗಳನ್ನ ಬಳಸಂತದ್ದಾಗುತ್ತೆ. ಏನ್ KSRTC ಬಸ್ ಓಡಾಡ್ತಾ ಇದೆ ಅವೆಲ್ಲ ಕೂಡ ಬರೀ ಫ್ಲೈಓವರ್ಗಳ ಮೇಲೆ ಓಡಾಡ್ತದೆ. ಊರುಗಳಲ್ಲಿ ಸರ್ವಿಸ್ ರೋಡ್ಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಂತ ರೀತಿಯಲ್ಲಿಲ್ಲ. ನಾವು ನೋಡ್ತೀವಿ ಆಟೋಗಳಲ್ಲಿ 10, 15, 20 ಜನನ ತುಂಬಿಸ್ಕೊಂಡು ಅದು ಸೇಫ್ಟಿನೂ ಕೂಡ ಇರೋದಿಲ್ಲ, ಮತ್ತೆ ರೈತರಿಗೆ ಹೊರೆ ಕೂಡ ಜಾಸ್ತಿ ಆಗುತ್ತೆ. ಆ ಹೊರೆನ ಕಡಿಮೆ ಮಾಡಬೇಕು ಅಂತಂದ್ರೆ BMTC ಸೇವೆನ ನಾವು ನರಸಾಪುರದವರೆಗೂ ಕೊಟ್ಟಿದ್ದಾದ್ರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ರೈತರಿಗೂ ಕೂಡ ಅನುಕೂಲ ಆಗುತ್ತೆ, ಇಲ್ಲಿರ್ತಕ್ಕಂಥ ಜನಕ್ಕೆ, ಕಾರ್ಮಿಕರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನರಸಾಪುರದಿಂದ ತಮ್ಗೆ ಅವಕಾಶ ಆದ್ರೆ ಮುಂದುವರಿಸಿ ವೇಮಗಲ್ವರೆಗೂ ತಗೊಂಡು ಹೋದ್ರೆ ಅದು ಕೂಡ ಅನುಕೂಲ ಆಗ್ಬೋದು ಅಂತ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ, ನಮ್ಮ ಹೊಸಕೋಟೆ ಮಾಲೂರು ಆಗಿರ್ಬೋದು, ಮಾಲೂರು ರಸ್ತೆಯಲ್ಲಿ ಕೂಡ ಈ ಒಂದು ಫೀಡರ್ ಸರ್ವಿಸ್ನ ತಾವು ಅನುಕೂಲ ಮಾಡಿಕೊಟ್ರೆ
ಎಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳಿಕೊಟ್ಟು ತಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು 7 ರೂಟ್ಗಳನ್ನ ಇಲ್ಲಿ ಉದ್ಘಾಟನೆ ಮಾಡಿ ನೆಲಮಂಗಲಕ್ಕೆ 11 ಶೆಡ್ಯೂಲ್ನ ಒಟ್ಟಾರೆ 18 ಶೆಡ್ಯೂಲ್ ಇವತ್ತೇನು ನಾವು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀರಾ, ತಾವಿಲ್ಲಿ ಕಾರ್ಯಕ್ರಮನ ಬಂದು ಉದ್ಘಾಟನೆ ಮಾಡಿಕೊಂಡು ಈ ಬಸ್ಗಳಿಗೆ ಚಾಲನೆ ಕೊಡ್ತಾ ಇರೋದಕ್ಕೆ ತಮಗೆ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ನನ್ನ ಮಾತುಗಳಿಗೆ ನಾನು ವಿರಾಮನ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇವರನ್ನು ಸಹ ಹಾರ್ದಿಕ ಸ್ವಾಗತ ಬಯಸುತ್ತೇನೆ.